ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಜಶಾಸ್ತ್ರದ ತರಗತಿಗೆ ಸ್ವಾಗತ. ಈ ದಿನ ನಾವು ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಬರ್ತಕ್ಕಂತಹ ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ ಕುರಿತೇನೆಂದರೆ ತಿಳಿದುಕೊಳ್ಳೋಣ. ಜನಸಂಖ್ಯಾಶಾಸ್ತ್ರ. ಈ ಜನಸಂಖ್ಯಾಶಾಸ್ತ್ರವು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಯಾಕೆ ನಾವು ಜನಸಂಖ್ಯಾಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಂದ್ರೆ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜನಸಂಖ್ಯೆಯ ಬಗ್ಗೆ ತಿಳಿಬೇಕಾದ್ರೂ ಕೂಡ ಜನಸಂಖ್ಯಾಶಾಸ್ತ್ರದ ಅಧ್ಯಯನ ಮಾಡಬೇಕಾಗತ್ತೆ ನಾವು. ಹಾಗೆ ನಮ್ಮ ದೇಶದಲ್ಲಿ ಸರ್ಕಾರ ಯಾವ ಯಾವ ರೀತಿ ಯೋಜನೆಗಳನ್ನು ಫಲಾನುಭವಿಗಳಿಗೆ ನೀಡ್ತಾ ಇದೆ ಅಂತಂದರೆ ಅದು ಕೂಡ ಜನಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಅಂದರೆ ಕೆಲವು ಬಾರಿ ರಚನೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಏನಾಗಿರುತ್ತೆ ಅಂದರೆ ಜನಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಜನಸಂಖ್ಯೆಯ ಆಧಾರದ ಮೇಲೆ ಏನಂದರೆ ಹಲವಾರು ಸೌಲಭ್ಯಗಳೇನೆಂದರೆ ಜನಸಾಮಾನ್ಯರಿಗೆ ನೀಡತಕ್ಕಂಥದ್ದು ಇಂದಿನ ಸರ್ಕಾರ ಮಾಡ್ತಕ್ಕಂಥದ್ದು ನಾವಲ್ಲಿ ಸಾಮಾನ್ಯವಾಗಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ಜನಸಂಖ್ಯಾಶಾಸ್ತ್ರ ಎಂದರೆ ಏನು? ವಾಟ್ ಇಸ್ ಮೀನಿಂಗ್ ಆಫ್ ಡೆಮೋಗ್ರಫಿ? Demography is the systematic study of population. The term demography derived from two Greek words, demos and graphen, implying the description of people. ಅಂದರೆ ಜನಸಂಖ್ಯಾಶಾಸ್ತ್ರ ಎಂಬ ಪದವು ಡೆಮೋಗ್ರಫಿ ಎಂಬ ಆಂಗ್ಲ ಪದದ ಸಮಾನಾರ್ಥಕ ಪದ ಜನರು ಎಂಬ ಅರ್ಥವನ್ನು ಕೊಡುವ ಡೆಮೋಸ್ ಮತ್ತು ಚಿತ್ರಣ ಎಂಬ ಅರ್ಥವನ್ನು ಕೊಡುವ ಗ್ರಾಫೆನ್ ಎಂಬ ಎರಡು ಗ್ರೀಕ್ ಪದಗಳ ಸಂಯೋಜನೆಯಾಗಿರ್ತಕ್ಕಂಥದ್ದು. ಈ ಒಂದು ಪದವನ್ನು ಮೊಟ್ಟ ಮೊದಲ ಬಾರಿಗೆ ಆಶಿಲ್ ಗಿಲಿಯಾರ್ಡ್ ಅಂತಕ್ಕಂಥವರು 1855ರಲ್ಲಿ ಡೆಮೋಗ್ರಫಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಏನಂದರೆ ಪರಿಚಯನ ಮಾಡಿಕೊಡ್ತಾರೆ. ದ ಟರ್ಮ್ ಡೆಮೋಗ್ರಫಿ ವಾಸ್ ಕಾಯಿನ್ಡ್ ಬೈ ಆಶಿಲ್ ಗಿಲಿಯಾರ್ಡ್ ಇನ್ 1855. ಈ ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ಗಾತ್ರ, ಜನನ, ಮರಣ, ವಲಸೆಯ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷತೆಯ ಪ್ರಮಾಣ, ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿರ್ತಕ್ಕಂತಹ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳನ್ನೇನೆಂದರೆ ಸಂಬಂಧಿಸಿದ ಹಾಗೇನೆಂದರೆ ಪ್ರಕ್ರಿಯೆಗಳು ಮತ್ತು ಒಲವುಗಳನ್ನೇನೆಂದರೆ ಇದು ಅಧ್ಯಯನ ಮಾಡ್ತಕ್ಕಂಥ ನಾವು ಕಾಣ್ತಿದ್ವಿ. ಯಾವ ರೀತಿಯಾಗಿರ್ತಕ್ಕಂಥದ್ದು ಪ್ರತಿನಿತ್ಯವಾಗಿ ಏನಂದರೆ ಜನಿಸ್ತಕ್ಕಂಥ ಮಕ್ಕಳ ಸಂಖ್ಯೆ ಕೂಡ ಇರತಕ್ಕಂಥದ್ದು, ಮರಣ ಆಗಿರ್ತಕ್ಕಂಥದ್ದು, ಅದು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು, ಯಾವ ರೀತಿಯಾಗಿ ಎಷ್ಟು ಜನ ತೀರಿ ಹೋಗಿದ್ದಾರೆ ಅನ್ನೋ ಬಗ್ಗೆ ಸೂಚಿಸಲೇನೆಂದರೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಲು ಕೂಡ ಏನಂದರೆ ಇದು ಕಾರ್ಯವನ್ನು ಮಾಡ್ತದೆ. ಜೊತೆಗೆ ವಲಸೆಯ ಪ್ರಕಾರಗಳು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಕ್ಕಂಥ ಒಂದು ಜನರನ್ನ ಒಂದು ಸಮೂಹ ಇರೋದಲ್ಲ, ಆ ಸಮೂಹ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ಅಂದರೆ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಇವು ಎಲ್ಲ ಅಂಕಿ ಅಂಶಗಳು ಕೂಡ ನಾವು ತಿಳ್ಕೊಳ್ಬೇಕಾದ್ರೆ ಈ ಜನಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂದರೆ 0 to 14 years ಎಷ್ಟು ಜನ ಇರ್ತಾರೆ ಅಂತಕ್ಕಂಥದ್ದು. ಅದರ ಮೇಲೆ ಯುವಕರು ಎಷ್ಟು ಜನರು ಇದ್ದಾರೆ ಅಂತಕ್ಕಂಥದ್ದು. ಹಾಗೆ ವಯೋವೃದ್ಧರು ಕೂಡ ಅಂದರೆ ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅನ್ನೋದ್ರ ಕುರಿತು ಏನಂದರೆ ಈ ಒಂದು ಜನಸಂಖ್ಯಾ ಒಂದು ಶಾಸ್ತ್ರದ ಅಧ್ಯಯನದ ಮೂಲಕವಾಗಿ ಏನಂದ್ರೆ ನಾವು ತಿಳಿದುಕೊಳ್ಳಿಕ್ಕೆ ಏನಂದರೆ ಸಾಧ್ಯ ಆಗ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಹಾಗೆ ಡೆಮೋಗ್ರಫಿ ಸ್ಟಡೀಸ್ ದ ಟ್ರೆಂಡ್ಸ್ ಆ್ಯಂಡ್ ಪ್ರೋಸೆಸ್ ಅಸೋಸಿಯೇಟೆಡ್ ವಿತ್ ದ ಪಾಪ್ಯುಲೇಷನ್ ಇನ್ಕ್ಲೂಡಿಂಗ್ ಚೇಂಜಸ್ ಇನ್ ಪಾಪ್ಯುಲೇಷನ್ ಸೈಜ್, ಪ್ಯಾಟರ್ನ್ ಆಫ್ ಬರ್ತ್, ಡೆತ್ ಆ್ಯಂಡ್ ಮೈಗ್ರೇಷನ್ ಆ್ಯಂಡ್ ದ ಸ್ಟ್ರಕ್ಚರ್ ಆ್ಯಂಡ್ ಕಂಪೋಸಿಷನ್ ಆಫ್ ದ ಪಾಪ್ಯುಲೇಷನ್ such as the relative preparation of women, men and different age groups. ಹೀಗೆ ಬೇರೆ ಬೇರೆ ವಯೋಮಾನಗಳಿಗೆ ತಕ್ಕ ಹಾಗೆ ಏನಂದರೆ ಇದು ಅಧ್ಯಯನವನ್ನು ಮಾಡ್ತದ. ಜೊತೆಗೆ ಜನಸಮೂಹದ ರಚನೆ, ಸಂಯೋಜನೆ ಮಾಡ್ತಕ್ಕಂಥದ್ದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕ್ರಿಯೆಗಳು, ಒಲವುಗಳು ಕುರಿತೇನೆಂದರೆ ಈ ಒಂದು ಜನಸಂಖ್ಯಾಶಾಸ್ತ್ರ ಅಧ್ಯಯನ ಮಾಡ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಹಾಗೆ ಜನಸಂಖ್ಯಾಶಾಸ್ತ್ರದಲ್ಲಿ 2 ರೀತಿಯ ವಿಧಗಳನ್ನು ನಾವಲ್ಲಿ ಕಾಣ್ತಾ ಇದ್ವಿ. ದೇರ್ ಆರ್ 2 types ಆಫ್ ಡೆಮೋಗ್ರಫಿ. ಒನ್ ಫಾರ್ಮಲ್ ಡೆಮೋಗ್ರಫಿ ಆ್ಯಂಡ್ ಸೋಷಿಯಲ್ ಡೆಮೋಗ್ರಫಿ ಅಂತಕ್ಕಂಥದ್ದು. ಅಂದರೆ ಜನಸಂಖ್ಯಾಶಾಸ್ತ್ರದ 2 ರೀತಿಯ ವಿಧಗಳನ್ನು ನಾವಿಲ್ಲಿ
ಕಾಣ್ಬೋದಾಗಿರ್ತಕ್ಕಂಥದ್ದು. ಅದರಲ್ಲಿ ಒಂದೇನೆಂದರೆ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ, ಮತ್ತೊಂದು ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ ಅಂತ ಹೇಳ್ಬಿಟ್ಟು ಕಾಣ್ಬೋದಾಗಿರ್ತಕ್ಕಂಥದ್ದು. ಈ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಈ ಜನಸಂಖ್ಯೆಯ ಮೂಲ ಘಟಕಗಳ ವಿಶ್ಲೇಷಣೆ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ದೇರ್ ಆರ್ different varieties of demography, including formal demography, which is a largely quantitative field, and social demography. Social demography, which focus on the social, economic, or political aspects of the population. All the demographic studies are based on the process of counting and enumeration, such as the census or survey, which involve the systematic collection of data about the people residing with a specified territory. Demography is a field that is a special importance to sociology. In the fact, the emergency of the sociology and its successful establishment as an the academic discipline owes a lot to demography. ಜನಸಂಖ್ಯಾ ಒಂದು ಶಾಸ್ತ್ರದ ಎರಡು ವಿಧಗಳಲ್ಲಿ ನಾವು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಮತ್ತು ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ ಅಂತೇಳಿ ಎರಡು ರೀತಿಯಿಂದ ವಿಂಗಡಣೆಯನ್ನು ನಾವಲ್ಲೇ ಮಾಡಿರ್ತಕ್ಕಂಥ ನಾವಲ್ಲಿ ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಬರ್ತಕ್ಕಂಥ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ, ಫಾರ್ಮಲ್ ಡೆಮೋಗ್ರಫಿ, ಜನಸಂಖ್ಯೆಯ ಒಂದು ಮೂಲ ಘಟಕಗಳ ವಿಶ್ಲೇಷಣೆ ಮತ್ತು ಮಾಪನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಜ್ಞಾನವಾಗಿರ್ತಕ್ಕಂಥದ್ದು. ಜನಸಂಖ್ಯೆಯ ಬೆಳವಣಿಗೆ, ಅದರ ಒಂದು ಸಂಯೋಜನೆಯಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳು ಪೂರ್ವಭಾವಿಯಾಗಿ ತಿಳಿಸಲೇನೆಂದರೆ ಸೂಕ್ತವಾದಂತಹ ಗಣಿತಶಾಸ್ತ್ರೀಯ ವಿಧಾನದ ಮೂಲಕ ಪರಿಮಾಣಾತ್ಮಕ ವಿಶ್ಲೇಷಣೆಯನ್ನು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಏನಂದರೆ ಮಾಡ್ತಕ್ಕಂಥದ್ದು ನಾವು ಕಾಣ್ತಿದ್ದೇವೆ. ಒಂದು ಅಂದಾಜಿನ ಪ್ರಕಾರ ಅಂದರೆ ಮುಂದೆ ಏನಾಗ್ತದೆ ಏನಿಲ್ಲ ಅನ್ನೋದ್ರ ಬಗ್ಗೆ, ಎಷ್ಟು ಜನಸಂಖ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ, ಅಂದರೆ ಸಂಖ್ಯಾಶಾಸ್ತ್ರೀಯ ಮೂಲಕವಾಗಿ ಅಂದರೆ ಗಣಿತದ ಮೂಲಕವಾಗಿ ಬೆಳವಣಿಗೆ ಯಾವ ರೀತಿ ಆಗ್ತದೆ ಅನ್ನೋದ್ರ ಕುರಿತಂದರೆ ತಿಳಿಸ್ತಕ್ಕಂಥ ನಾವು ಕಾಣ್ತಿದ್ದೆ. ಅದನ್ನು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರದಲ್ಲೆಲ್ಲವೇ ಅದರ ಮೂಲಕವಾಗಿ ತಿಳಿತಕ್ಕಂಥ ನಾವು ಕಾಣ್ಬೋದು. ಹಾಗೆ ಅದ್ರ ಜೊತೆಗೆ ಜನಸಂಖ್ಯಾ ಶಾಸ್ತ್ರ ಒಂದು ರಚನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಮತ್ತು ಪರಿಣಾಮಗಳ ಕುರಿತೇನಂತಂದರೆ ಇದು ಶೋಧನೆ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಯಾವುದಿದು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರದಲ್ಲಿ ಈ ವಿಷಯಗಳನ್ನೇನೆಂದರೆ ಒಳಗೊಂಡಿರ್ತಕ್ಕಂಥ ನಾವೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಅದರಲ್ಲಿ ಮತ್ತೊಂದು ವಿಧಾನವಾಗಿ ಬಂದಿರತಕ್ಕಂಥದ್ದು ಯಾವುದು? ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ ಅಂತ ಹೇಳ್ಬಿಟ್ಟು ಕರೀತಕ್ಕಂಥದ್ದು. ನಾವು ಸೋಷಿಯಲ್ ಡೆಮೋಗ್ರಫಿ ಅಂತೇಳಿ ಗುರುಸ್ತಕ್ಕಂಥ ನಾವು ಕಾಣ್ತಿದ್ವಿ. ಇದು ಯಾವ ರೀತಿ ಕಾರ್ಯ ಮಾಡ್ತದ, ಯಾವ ರೀತಿ ವಿಧ ಏನಂದರೆ ತನ್ನ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡಿರ್ತದ ಅಂದರೆ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರೀಯ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಕ್ಷೇತ್ರವಾಗಿದ್ದು ಜನಸಮೂಹದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂಶಗಳನ್ನೇನೆಂದರೆ ಇದು ಅಧ್ಯಯನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಎಲ್ಲ ಪ್ರಕಾರದ ಒಂದು ಸಮೀಕ್ಷೆ ಮಾಡ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಉದಾಹರಣೆ ಜನಗಣತಿ ಮಾಡ್ತಕ್ಕಂಥದ್ದು ಅಥವಾ ಸಮೀಕ್ಷೆ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇದ್ವಿ. ಇದು ನಿರ್ದಿಷ್ಟ ಕ್ಷೇತ್ರದಲ್ಲಿ ವಾಸಿಸುವ ಜನರಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಅಧ್ಯಯನ ಆಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಜೊತೆಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕಾರ್ಯವನ್ನು ಈ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರದ ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ವಾಸ್ತವದಲ್ಲಿ ಸಮಾಜಶಾಸ್ತ್ರ ಉಗಮ ಅಂತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಇದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಾಜಶಾಸ್ತ್ರಕ್ಕೆ ಜನಸಂಖ್ಯಾ ಶಾಸ್ತ್ರ ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ ವಾಸ್ತವದಲ್ಲಿ ನಾವು ಸಮಾಜಶಾಸ್ತ್ರದ ಉಗಮ ಮತ್ತು ಒಂದು ಕ್ಷೇತ್ರದ ಅಂದರೆ ಒಂದು ಪ್ರತ್ಯೇಕ ಅಧ್ಯಯನ ಶಾಸ್ತ್ರವಾಗಿ ಯಶಸ್ವಿಯಾಗುವಲ್ಲಿ ಕೂಡ ಏನಂದರೆ ಈ ಜನಸಂಖ್ಯಾ ಶಾಸ್ತ್ರದ ಪಾತ್ರವು ಕೂಡ ಅಂದರೆ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಯಾಕೆ ಅಂತಂದರೆ ಭಾರತದಲ್ಲಿ ಜನಗಣತಿಯ ನೂತನ ಸ್ವರೂಪ ಏನಂದರೆ ರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದು ನಾವಲ್ಲಿ ಕಂಡ್ವಿ. ಸತತವಾಗಿ ವಿಸ್ತೃತಗೊಳ್ತಾ ಹೋಯಿತು. ಒಂದೇ ರೀತಿಯಾಗಿ ಒಂದು ಈ ಜನಸಂಖ್ಯಾ ಶಾಸ್ತ್ರ ಇಲ್ಲ. ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು, ತದನಂತರದಲ್ಲಿ ಅಂದರೆ ಬೇರೆ ರೀತಿಯಾಗಿ ಅಂದರೆ ಅದಕ್ಕೆ ಮತ್ತೊಂದು ಏನಂದರೆ ಸೇರ್ಪಡೆ ಆಗ್ತಾ ಹೋಗ್ತಕ್ಕಂಥದ್ದು. ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು, ಯಾವ ರೀತಿ ಏನಂದರೆ ತೆಗೆದುಕೊಳ್ಬೇಕು, ಯಾವ ಒಂದು ಆಧಾರದ ಮೇಲೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನಂದರೆ ಬದಲಾವಣೆ ಆಗ್ತಾ ಏನಂತಂದರೆ ಈ ಒಂದು ಜನಸಂಖ್ಯಾ ಶಾಸ್ತ್ರ ಮುಂದುವರೆದಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ.
ಅಲ್ಲಿ ಸಂಖ್ಯಾವಾರು ವಿವರಗಳನ್ನು ವ್ಯವಸ್ಥಿತವಾಗಿ ನಿಯಮಿತವಾಗಿ ಸಂಗ್ರಹಿಸಬೇಕಾಗಿರ್ತಕ್ಕಂಥ ಒಂದು ಅಗತ್ಯ ಕೂಡ ಉಂಟಾಯಿತು. ಸಂಖ್ಯಾವಾರು ಡಿವೈಡ್ ಮಾಡ್ತಕ್ಕಂಥದ್ದು ನಾವೆಲ್ಲಿ ಕಾಣ್ತಿದ್ವಿ, ಬೇರೆ ಬೇರೆ ರೀತಿಯಾಗಿ ಅಂದರೆ ಸಂಗ್ರಹ ಮಾಡ್ತಕ್ಕಂಥ ನಾವೆಲ್ಲಿ ಕಾಣ್ತಿದ್ವಿ. ಹಾಗಾಗಿ ರಾಷ್ಟ್ರವು ಸಾಮಾಜಿಕ ವಿವರಗಳನ್ನು ಸಂಗ್ರಹಿಸುವ ಜನಗಣತಿ ಪದ್ಧತಿ ಏನಂದರೆ ಪ್ರಾರಂಭ ಆಗ್ತದೆ. ಈ ಪ್ರಾರಂಭ ಅಂತಕ್ಕಂಥದ್ದು ಎಲ್ಲಿದ್ದ ಪ್ರಾರಂಭ ಆಯಿತು, ಈ ಜನಗಣತಿ ಅಂತಕ್ಕಂಥದ್ದು ಎಲ್ಲಿದ್ದ ಪ್ರಾರಂಭ? ಸೆನ್ಸಸ್ ಇನ್ ಇಂಡಿಯಾ, a new and constantly expanding sphere of state activities required the systematic and regular collection of social statistics or quantitative data on various aspects of the population and economy. The America census of 1719 was probably the first modern census, and the practice was soon taken up in Europe as well as in the early. In India, census was conducted by the British government in Indian government between 1867 to 72 and regularly 10 yearly decennial. A census have been conducted since 1881. Independent India continued the practice and 7 decennial census have been conducted since 1951. The most recent being 2011. Demographic data are important for the planning and implementation of state policy, especially those for economic development and general public welfare. ಮೊಟ್ಟ ಮೊದಲ ಬಾರಿಗೆ 1790ರಲ್ಲಿ ಅಮೆರಿಕದಲ್ಲಿ ನಡೆಸಿರ್ತಕ್ಕಂಥ ಜನಗಣತಿ ಅಂದರೆ ಮೊದಲ ಆಧುನಿಕ ಜನಗಣತಿ ಆಗಿರ್ತಕ್ಕಂಥದ್ದು. ನೆನಪಿರಲಿ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲು ನಡೆದಿರೋದು 1790ರಲ್ಲಿ ಏನಂದರೆ ಅಮೆರಿಕದಲ್ಲಿ ಏನಂದರೆ ಇದು ನಡೆದಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಸೊ ತದನಂತರದಲ್ಲಿ ಈ ಒಂದು ಕಾರ್ಯಗಳನ್ನು ಒಂದು ಏನು ಜನಗಣತಿ ನಡೀತದಲ್ಲ, ಅದೇ ರೀತಿಯಾಗಿ 1800ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಯುರೋಪ್ನಲ್ಲಿ ಕೂಡ ಏನಂದರೆ ಇದೇ ಮಾದರಿಯನ್ನು ಏನಂದರೆ ಅನುಸರಿಸಲಾಯಿತು. ಸೇಮ್ ಯುರೋಪ್ನಲ್ಲಿ ಕೂಡ ಏನಂದರೆ ಯಾವ ರೀತಿ ಅಮೆರಿಕದಲ್ಲಿ ಅನುಸರಿಸಿದ್ರು ಜನಗಣತಿಯನ್ನು, ಅದೇ ರೀತಿ ಯುರೋಪ್ನಲ್ಲಿ ಕೂಡ ಏನಂದರೆ ಪ್ರಾರಂಭ ಆಗ್ತದ. ಅದಾದ ನಂತರ 1881ರ ನಂತರ ಅವಧಿಯಲ್ಲಿ ಅಂದರೆ ಪ್ರತಿ 10 ವರ್ಷಗಳಿಗೊಮ್ಮೆ ಅಂದರೆ ನಿಯಮಿತವಾಗಿ ಪ್ರಾರಂಭ ಆಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವು 1867ರಿಂದ 72ರ ಅವಧಿಯಲ್ಲಿ ಜನಗಣತಿಯನ್ನಂದರೆ ನಡೆಸಿತ್ತು. ಅದಾದ ನಂತರ 1881ರ ನಂತರ ಅವಧಿಯಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಏನಂದರೆ ನಿಯಮಿತವಾಗಿರ್ತಕ್ಕಂಥ ಜನಗಣತಿ ಏನಂದರೆ ನಡೆಸ್ಕೊಂತ ಏನಂದರೆ ಮುಂದೆ ಬರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ದೀವಿ. ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಏನು ಸಿಗ್ತದಲ್ಲ, ಸ್ವತಂತ್ರ ಪಡೆದ ನಂತರ ಕೂಡ ಏನಂದರೆ ಇದೇ ಪದ್ಧತಿ ಏನಂದರೆ ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. 1951ರಿಂದ ಸತತವಾಗಿ ಇಲ್ಲಿವರೆಗೂ ಏನಂದ್ರೆ ನಾವು 7 ಬಾರಿ ಅಂದರೆ ಸತತವಾಗಿ ಏನಂತಂದರೆ 7 ಬಾರಿ ಏನಂತಂದ್ರೆ ನಾವು ಜನಗಣತಿ ಏನಂದ್ರೆ ನಡೆಸಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ನಾವು 2011ರಲ್ಲಿ ನಡೆದ ಜನಗಣತಿಯು ಇತ್ತೀಚಿನ ಒಂದು ನಡೆದ ಜನಗಣತಿಯಾಗಿರ್ತಕ್ಕಂಥ ನಾವಲ್ಲೇ ಕಾಣ್ತಿದ್ದೀವಿ. ಕೊನೆಯದಾಗಿರ್ತಕ್ಕಂಥ ಒಂದು ಜನಗಣತಿ. ಈ ಒಂದು ಜನಗಣತಿಯ ಆಧಾರದ ಮೇಲೆ ಭಾರತ ಸರ್ಕಾರ ಏನು ಮಾಡ್ತದೆ ಅಂದರೆ ನೀತಿಗಳನ್ನು ರೂಪಿಸ್ತಕ್ಕಂಥದ್ದು, ಯೋಜನೆಗಳನ್ನು ಜಾರಿಗೆಗೊಳಿಸ್ತಕ್ಕಂಥ ಒಂದು ಕಾರ್ಯ ಮಾಡ್ತಕ್ಕಂಥದ್ದು, ಆರ್ಥಿಕ ಅಭಿವೃದ್ಧಿ ಜೊತೆಗೆ ಜನರ ಒಂದು ಕಲ್ಯಾಣ ಮಾಡ್ತಕ್ಕಂಥದ್ದು. ಅಂದರೆ ಜನಗಣತಿಯ ಮಾಹಿತಿ ಅಂತಂದರೆ ಬಹಳಷ್ಟು ಮಹತ್ವಪೂರ್ಣವಾದ ಅಂಶವಾಗಿರ್ತಕ್ಕಂಥದ್ದು ನಾವಲ್ಲೇ ವಿದ್ಯಾರ್ಥಿಗಳ ನೆನ್ಪಿಡಬೇಕಾಗ್ತದೆ. ಏನಾದರೂ ಯೋಜನೆಗಳನ್ನು ಮೊದಲೇ ಹೇಳಿದ್ದೆ, ಯಾವುದಾದ್ರೂ ಒಂದು ಯೋಜನೆಗಳನ್ನು ನಾವೆಲ್ಲ ಅಂದರೆ ಸರ್ಕಾರ ಅನುಷ್ಠಾನಕ್ಕೆ ತರಬೇಕಾದ್ರೆ ಆಯಾ ವರ್ಗಗಳು ಅಲ್ಲಿರ್ತಕ್ಕಂಥ ಒಂದು ವಿಭಾಗಗಳನ್ನು ಕಾಣ್ತಿದ್ದೀವಿ. ಯುವಕರಾಗಿರ್ತಕ್ಕಂಥದ್ದಾಗಿರ್ಬೋದು, ವೃದ್ಧರಾಗಿರ್ತಕ್ಕಂಥದ್ದು ಆಗಿರ್ಬೋದು, ಮಧ್ಯಮ ವರ್ಗದವರ ಬಗ್ಗೆ ಆಗಿರ್ತಕ್ಕಂಥದ್ದು ಆಗಿರ್ಬೋದು, ಮಹಿಳೆಯರನ್ನು ಸಪ್ರೇಟ್ ಆಗಿರ್ತಕ್ಕಂಥದ್ದು ಆಗಿರ್ಬೋದು. ಹೀಗೆ ಅವರ ಕುರಿತಾಗಿರ್ತಕ್ಕ ನೀವು ಯಾರಾದರೂ ಯೋಜನೆಗಳು ತರಬೇಕಾದ್ರೆ ಈ ಒಂದು ಜನಗಣತಿಯ ಒಂದು ಮಾಹಿತಿ ಅಂತಕ್ಕಂಥದ್ದು ಅಂದರೆ ತುಂಬ ಏನಂತಂದರೆ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ನಾವಿಲ್ಲಿ ಮರೆಯುವಂತಿಲ್ಲ.
ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣ, ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ, ಇದರ ಕುರಿತು ಏನು ಪ್ರಶ್ನೆ ಕೇಳ್ಬೋದು? 1 ಮಾರ್ಕ್ಸಿಗೆ ಕೇಳೋ ಪ್ರಶ್ನೆಗಳು ಯಾವ ರೀತಿಯಾಗಿರ್ತಾವೆ ಅಂತಂದರೆ, ನಾವು ಈ ಒಂದು ಪ್ಯಾರಾದ ಮೂಲಕ ನಾವು ಕಂಡುಹಿಡ್ಕೋಬೇಕಾದ್ರೆ, ಹೆಂಗೆ ತಿಳ್ಕೋಬೇಕಾದ್ರೆ ನಾವು ಇಲ್ಲಿ ಯಾವ ರೀತಿ ಪ್ರಶ್ನೆ ಮಾಡ್ಬೋದು? ಇನ್ ಇಂಗ್ಲೀಷ್, ಹೌ ಈಸ್ ದ ಟರ್ಮ್ ಡೆಮೋಗ್ರಫಿ ಡಿರೈವ್ಡ್? ದ ಆನ್ಸರ್ ಈಸ್, the term demography is derived from 2 Greek words. Demos means people and graphen, describe, implying the description of people. Question number 2. What is the demography? Demography is the systematic study of population. ಇನ್ನೊಂದ್ಸತಿ ಕೇಳ್ಕೊಡಿ, ನೆನಪಿರಲಿ. Demography is the systematic study of population. Another one question raised. Name any one type of demography. The answer is formal demography. Formal demography. Who introduced the demography? The answer, Ashel Gilead. When? 1855. ವಿದ್ಯಾರ್ಥಿಗಳೇ, ಈ ಒಂದು ಭಾರತೀಯ ಜನಸಂಖ್ಯಾ ಶಾಸ್ತ್ರದ ಚಿತ್ರಣದ ಕುರಿತು ಏನಂದರೆ ಪ್ರಶ್ನೆಗಳನ್ನು 1 ಮಾರ್ಕ್ಸಿಗೆ ಕೇಳಿದ್ರೆ ಅಂತ ತಿಳ್ಕೊಳ್ರಿ. ಯಾವ ರೀತಿ ಪ್ರಶ್ನೆಗಳು ಆಗ್ಬೋದಪ್ಪ, ಯಾವ ರೀತಿ ಇದರಿಂದ ಪ್ರಶ್ನೆಗಳು ಉದ್ಭವಿಸ್ಬೋದು ಅಂದರೆ, ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅನ್ನೋ ಒಂದು ಪ್ರಶ್ನೆ ಬಂದ ಅಂತ ತಿಳ್ಕೊಳ್ರಿ. ಅದಕ್ಕೆ ಆನ್ಸರ್, ಡೆಮೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯ ಡೆಮೋಸ್ ಅಂದರೆ ಜನರು ಮತ್ತು ಗ್ರಾಫೆನ್ ಅಂದರೆ ವಿವರಿಸು ಎಂಬ ಮೂಲ ಪದಗಳಿಂದ ಉತ್ಪತ್ತಿ ಹೊಂದಿದೆ ಎಂದು ಬರೀಬೇಕಾಗ್ತದೆ. ಅಥವಾ ಬೇರೆ ಪ್ರಶ್ನೆ ಕೇಳ್ಬೋದು, ಏನಂದರೆ ಡೆಮೋಗ್ರಫಿ ಎಂದರೇನು, ಜನಸಂಖ್ಯಾಶಾಸ್ತ್ರ ಎಂದರೇನು ಅಂತಲೂ ಕೇಳ್ಬೋದು ಪ್ರಶ್ನೆಯನ್ನು. ಅಲ್ಲಿ ನೀವು ಉತ್ತರ ಏನು ಬರೀಬೇಕಂತಂದರೆ, ಮಾನವ ಜನಸಂಖ್ಯೆಯ ಬೆಳವಣಿಗೆ, ಗಾತ್ರ, ಸಮ್ಮಿಶ್ರಣ, ಹಂಚಿಕೆ ಮತ್ತು ಚಲನೆಗೆ ಸಂಬಂಧಿಸಿದ ಕ್ರಮಬದ್ಧವಾದ ಅಧ್ಯಯನವೇ ಡೆಮೋಗ್ರಫಿ ಅಂತ ಹೇಳ್ಬಿಟ್ಟು ಬರೀತಕ್ಕಂಥದ್ದು. ಅಥವಾ ಜನಸಂಖ್ಯಾಶಾಸ್ತ್ರ. ಮತ್ತೊಮ್ಮೆ ಸರಿಯಾಗಿ ಕೇಳ್ಕೊಳ್ಳಿ, ಮಾನವ ಜನಸಂಖ್ಯೆಯ ಬೆಳವಣಿಗೆ, ಗಾತ್ರ, ಸಮ್ಮಿಶ್ರಣ, ಹಂಚಿಕೆ ಮತ್ತು ಚಲನೆಗೆ ಸಂಬಂಧಿಸಿದ ಕ್ರಮಬದ್ಧವಾದ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರವಾಗಿರ್ತಕ್ಕಂಥದ್ದು. ಮತ್ತು ಬೇರೆ ಪ್ರಶ್ನೆ ಯಾವ ರೀತಿ, ಇನ್ನೊಂದು ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತಂದರೆ, ಜನಸಂಖ್ಯಾಶಾಸ್ತ್ರದ ಯಾವುದಾದ್ರೂ ಒಂದು ಪ್ರಕಾರವನ್ನು ತಿಳಿಸಿ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಜನಸಂಖ್ಯಾಶಾಸ್ತ್ರದಲ್ಲಿ 2 ರೀತಿ ವಿಧಗಳನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಒಂದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ, ಮತ್ತೊಂದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವೇನಂದರೆ ಬರೀಬೋದು. ಅಥವಾ 2 ಮಾರ್ಕ್ಸ್ಗೆ 2 ಅಂಕದ ಪ್ರಶ್ನೆಗಳು ನಿಮ್ಗೇನಾದರೂ ಕೇಳಿದ್ರಪ್ಪ ಅಂದ್ರೆ, ಜನಸಂಖ್ಯಾಶಾಸ್ತ್ರದ ವಿಧಗಳನ್ನು ಬರೆಯಿರಿ ಅಂತ ಕೇಳಿದ್ರಪ್ಪ ಅಂದ್ರೆ ಅಲ್ಲಿ 2 ಬರೀಬೇಕಾಗ್ತವೆ. ಒಂದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಆರ್ ಫಾರ್ಮಲ್ ಡೆಮೋಗ್ರಫಿ, ಮತ್ತೊಂದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ, ಸೋಷಿಯಲ್ ಡೆಮೋಗ್ರಫಿ ಅಂತ ಹೇಳ್ಬಿಟ್ಟು ಅಂದರೆ ಕರಿತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. 2 ಮಾರ್ಕ್ಸಿಗೆ ಕೇಳಿದ್ರೆ 2 ಬರೀರಿ, 1 ಮಾರ್ಕ್ಸಿಗೆ ಕೇಳಿದ್ರೆ ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಅಂತ ಕೇಳಿದಾಗ ಏನಂತಂದರೆ ಒಂದನ್ನು ಬರೆದ್ರೆ ನೀವು ಸಾಕು. ಹಾಗೆಯೇ ಜನಸಂಖ್ಯಾಶಾಸ್ತ್ರ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರು. ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸ್ತಕ್ಕಂಥ ಯಾರು ಜನಸಂಖ್ಯಾಶಾಸ್ತ್ರನ? ಆಶಿಯಲ್ ಗಿಲಿಯಾರ್ಡ್ ಅಂತಕ್ಕಂಥ ನಾವಲ್ಲಿ ಕಾಣ್ತಿದ್ವಿ. ಪುಸ್ತಕದಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಆಶಿಯಲ್ ಗಿಲಿಯಾರ್ಡ್ ಅಂತ ಹೇಳ್ಬಿಟ್ಟು ಏನಂದರೆ ಮುದ್ರಣ ಆಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಅದು ನಾವು ಇಂಗ್ಲೀಷಲ್ಲಿ ನೋಡೋದಾದರೆ ಆಶಿಯಲ್ ಗಿಲಿಯಾರ್ಡ್ ಅಂತ ಹೇಳ್ಬಿಟ್ಟು ಕರೀತಕ್ಕಂಥದ್ದು. ಯಾವಾಗ, ಯಾವ ವರ್ಷದಲ್ಲಿ ಅದನ್ನು ಪರಿಚಯ ಮಾಡಿದ್ರು ಅಂತಂದರೆ 1855ರಲ್ಲಿ 1855 ಏನಂದರೆ ಅದರ ಬಗ್ಗೆ ಏನಂದರೆ ಪರಿಚಯವನ್ನು ಮಾಡ್ಕೊಳ್ತಾರೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ?